ಮಾವಿನಕಾಯಿ ಮತ್ತು ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ. ಮಾವಿನಕಾಯಲ್ಲಿ ನಾವು ಉಪ್ಪಿನಕಾಯಿ ಹಾಕ್ಕೊಂಡು ವರ್ಷ ತುಂಬ ಮನೆಯಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಕೊಂಡಿರ್ತೀವಿ. ಅದೇ ಥರ ಸ್ವೀಟ್ ಜಾಮ್ ಮಾವಿನಕಾಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನೀಗ ಸ್ವೀಟ್ ಜಾಮ್ ಮಾಡೋದಕ್ಕೆ ಸುಮಾರು ಅರ್ಧ kg ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಮೇಗ್ಲು ಸಿಪ್ಪೆ ಎಲ್ಲ ಎರ್ಕೊಳ್ಬೇಕು. ಈ ರೀತಿ ಎಲ್ಲ ಕ್ಲೀನಾಗಿ ಎರೆದಾದ್ಮೇಲೆ ಚಿಕ್ಕದಾಗೆ ಪೀಸ್ ಮಾಡ್ಕೊಳ್ಬೇಕು. ನೋಡಿ, ಈ ಶೇಪಲ್ಲಿ ಇರಬೇಕು, ಈ ಗಾತ್ರದಲ್ಲಿ ಇರಬೇಕು. ತುಂಬ ಸಣ್ಣ ಆದ್ರೂ ಬೆಂದರೆ ಎಲ್ಲ ಪುಡಿ ಆಗೋಗುತ್ತೆ. ಇಲ್ಲಿ ಬಾಣಲಿಲಿ ನೀರು ಬಿಸಿ ಆಗಿದೆ. ಇವಾಗ ಕೊಯ್ದಿಟ್ಕೊಂಡಿದ್ದೀವಲ್ಲ ನಾವೆಲ್ಲನ ಮಾವಿನಕಾಯಿನ, ಅದನ್ನು ಈಗ ಅದರಲ್ಲಿ ಬಾಣಲಿಲಿ ಹಾಕಿ ಸುಮಾರು ಒಂದು 5 ನಿಮಿಷ ಸಾಕು ಬೇಯಿಸೋದು. ಜಾಸ್ತಿ ಬೇಯಿಸಬಾರ್ದು, ಒಂದು 75% ಬೇಯಿಸಿದ್ರೆ ಸಾಕು. ಇದಾದಮೇಲೆ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಹಾಕ್ಕೊಂಡು ತಿರುಗಿಸಿ ಚೆನ್ನಾಗಿ. ನೋಡಿ, ಈಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದ್ದಿದಾದ್ಮೇಲೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಒಂದು ಇದು ಜಲ್ಡಿ ತಗೊಂಡು ಅದರಲ್ಲಿ ಹಾಕ್ಕೊಂಡು ಸೋಸ್ಕೊಳ್ರಿ. ನಾನು ಇತ್ತ ಕಡೆ ಕಡಾಯಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ 400 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. ಮತ್ತು ನಾನು 500 ಗ್ರಾಮ್ ಮಾವಿನಕಾಯಿ ತಗೊಂಡಿದ್ದೆ. ಸಿಪ್ಪೆ ಮತ್ತು ಓಟೆ ಹೋಗ್ತಾ 400 ಗ್ರಾಮ್ ಇದೆ, ಅದರಿಂದ 400 ಗ್ರಾಮ್ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಮುಳುಗೋವರೆಗೂ ಮಾತ್ರ ನೀರು ಹಾಕಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಇತ್ತ ಕಡೆ ಶುಗರ್ ಸಿರಪ್ ರೆಡಿ ಆಯಿತು. ಅದು ಒಂದೆಳೆ ಪಾಕ ಬರೋವರೆಗೂ ಕಾಯಿಸ್ಕೊಳ್ಬೇಕು. ಈಗ ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿ ಅದರೊಳಗಡೆ ಹಾಕ್ಕೊಳ್ಳೋಣ. ಈಗ ಫ್ಲೇವರ್ಗೋಸ್ಕರ 1 8 ಲವಂಗ, 4 ಕುಟ್ಟಿರೋ ಏಲಕ್ಕಿ, 1 ಇಂಚು ಚಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಬೇಕು. ಯಾಕೆಂದರೆ ಸಕ್ಕರೆ ಎಲ್ಲ ಕಲ್ ಥರ ಆಗೋಗ್ಬಿಡುತ್ತೆ. 1 ಚಿಟಿಕೆ ಫುಡ್ ಕಲರ್ ಹಾಕ್ಕೊಳ್ಳಿ. ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲಿ ಇದು. ಏಕೆಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಕಿದ್ದೀನಿ. ಮಧ್ಯ ಈ ಥರ ತಿರುಗಿಸ್ಬೇಕು. ಇದು ನೀರಾಗಿರುತ್ತಲ್ವ, ಈ ಥರ ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಈಗ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳ್ನ ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಕೊಂಡು ಚಪಾತಿ ಜೊತೆ, ಬ್ರೆಡ್ ಜೊತೆ ಎಲ್ಲ ತಿನ್ಬೋದು. ಮಕ್ಳಿಗೆ ಟಿಫನ್ಗೆ ಜಲ್ದಿ ಬೇಕು ಅಂದರೆ ಆಗುತ್ತೆ. ಒಂದು ಗಾಜಿನ ಬಾಟ್ಲಲ್ಲಿ ಗಾಳಿ ಹೋಗೋ ಥರ ಬಿಗಿಯಾಗಿ ಮುಚ್ಚಿ ಇಟ್ಟರೆ ಆಗುತ್ತೆ. ನೀರಲ್ಲಿ ಹಾಕಿರೋ ಸ್ಪೂನೆಲ್ಲ ಹಾಕಿ ಯೂಸ್ ಮಾಡಬಾರ್ದು. ಒದ್ದೆ ತ್ಯಾವ ಇದ್ದರೆ ಅದೆಲ್ಲ ಕೆಟ್ಟೋಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದುವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ, ಮ್ಯಾಂಗೋ ಜಾಮ್ ರೆಡಿ ಆಯಿತು. ಇದು ಚಪಾತಿ ಜೊತೆ, ಬ್ರೆಡ್ ಜೊತೆ ಆರಾಮಾಗಿ ತಿನ್ಕೋಬೋದು. ಈ ಥರ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.